9 ತಿಂಗಳ ಬಾಹ್ಯಾಕಾಶ ವಾಸ ಅಂತ್ಯ ಆಗಿದೆ. ಭೂಮಿಗೆ ಬಂದಿದ್ದಾರೆ ಸುನಿತಾ ಅಂಡ್ ವಿಲ್ಮೋರ್. ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ವೈದ್ಯಕೀಯ ಆರೈಕೆ ಕೇಂದ್ರಕ್ಕೆ ಗಗನಯಾತ್ರಿಗಳನ್ನ ಶಿಫ್ಟ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. 17 ಗಂಟೆಗಳ ಪ್ರಯಾಣ, 17 ಗಂಟೆಗಳ ಸವಾರಿ ಬಳಿಕ ಭೂಮಿಗೆ ವಾಪಸ್ ಬಂದಿದ್ದಾರೆ. ಕಳೆದ ಜೂನ್ 25ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ರು ಅವರು. ವಾಪಸ್ ಬಂದಿರೋದು ನಿನ್ನೆ. ಗಮನಿಸಬೇಕಾದಂಥ ವಿಚಾರ ಇದು. ಅಮೆರಿಕ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಕೊನೆಗೂ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಫ್ಲೋರಿಡಾದ ಕಡಲ ತೀರಕ್ಕೆ ಬಂದು ಅವರು ಇಳಿದಿದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅವರನ್ನು ಸ್ವಾಗತ ಮಾಡಲಾಯಿತು ಅಂಥೇಳಿ. ಇನ್ನೊಂದು ಕಡೆಯಲ್ಲಿ ಮುಂದಿನ ಪ್ರಕ್ರಿಯೆಗೂ ಕೂಡ ಚಾಲನೆಯನ್ನು ಕೊಡಲಾಗಿದೆ. ಅವರು ಬರ್ತಾ ಇದ್ದಂತೆ ಅವರನ್ನು ವೆಲ್ಕಮ್ ಮಾಡಿಕೊಂಡ್ರು. ಯಾವ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ನೀವು ಕೂಡ ನೋಡ್ತಾ ಇರಬಹುದು. ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಾಹ್ಯಾಕಾಶ ಸಂಸ್ಥೆಗಳು, ಪುನರ್ವಸತಿ ಕೇಂದ್ರ ಹಾಗೆಯೇ ಒಂದಷ್ಟು ವಿಚಾರಗಳ ಕುರಿತು ಇಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ಸೇಫ್ ಲ್ಯಾಂಡಿಂಗ್ ಆಯಿತು, ರಕ್ಷಣೆ ಆಯಿತು, ಮುಂದೇನು ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಕಳೆದ ಜೂನ್ 2024ರ ಜೂನ್ 5ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ರು. ಸದ್ಯ ಅವರು ವಾಪಸ್ ಬಂದಿದ್ದಾರೆ. ಸಾಕಷ್ಟು ಸಂಕಷ್ಟವೂ ಕೂಡ ಎದುರಾಗಿತ್ತು. ಏನಾಗಬಹುದು ಮುಂದೆ ಎನ್ನುವುದಾಗಿ ಸದ್ಯ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರ ಸೇಫ್ ಲ್ಯಾಂಡ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಾರೆ. ಫ್ಲೋರಿಡಾದ ಕಡಲನ್ನು ನೋಡ್ತಾ ಇರ್ಬೋದು. ಫ್ಲೋರಿಡಾದ ಕಡಲಿಗೆ ಬಂದಿಳಿದಿರುವಂಥ ದೃಶ್ಯಾವಳಿಗಳಿವು. ಅವರನ್ನು ಸ್ವಾಗತ ಮಾಡಲಾಯಿತು. ಕೈಬೀಸಿ ಸಂಭ್ರಮಿಸಿದ್ರು 4 ಗಗನಯಾತ್ರಿಗಳು. ಯಾವ ರೀತಿಯಾಗಿ ಸಂಭ್ರಮಿಸಿದ್ರು ನೋಡ್ತಾ ಇರ್ಬೋದು ನೀವು ಕೂಡ. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಕೊನೆಗೂ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕ್ರಿಯೂ 9 ಮಿಷನ್ ಸಕ್ಸಸ್ ಆಗಿದೆ. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. 286 ದಿನಗಳ ಬಳಿಕ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿದ್ದಾರೆ. ಕೈಬೀಸಿ ಸಂಭ್ರಮಿಸಿದ್ರು ಗಗನಯಾನಿಗಳು ಅಥವಾ ಗಗನಯಾತ್ರಿಗಳು. ಗಗನಯಾತ್ರಿಗಳಿಗೆ ರಕ್ಷಣಾ ತಂಡದಿಂದ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಲಾಗಿದೆ. ಗಗನಯಾತ್ರಿಗಳನ್ನು ಬರಮಾಡಿಕೊಳ್ಳಲಾಗಿದೆ. ಅದ್ಧೂರಿ ಸ್ವಾಗತವನ್ನು ಕೂಡ ಕೋರಲಾಯಿತು. ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ. ಯಾವ ರೀತಿಯಾಗಿತ್ತು ಸುನಿತಾ ವಿಲಿಯಮ್ಸ್ ಅವರ ಪ್ರಯಾಣ ಎನ್ನುವುದಾಗಿ. ಕೊನೆಯ 15 ನಿಮಿಷಗಳಲ್ಲಿ ಪ್ಯಾರಾಚೂಟ್ ತೆರೆದು ಅವರು ಕಡಲಿಗೆ ಬಂದು ಲ್ಯಾಂಡ್ ಆದರು. ಅಂತಿಮ ಗಂಟೆಗೆ ಜಸ್ಟ್ 6 ಕಿಲೋಮೀಟರ್ ವೇಗಕ್ಕೆ ಇಳಿಸಿ ಟಚ್ ಡೌನ್ ಮಾಡಲಾಯಿತು. ಕ್ಯಾಪ್ಸುಲ್ ಲ್ಯಾಂಡ್ ಆಗ್ತಾ ಇದ್ದಂತೆ ಲಾಕ್ ಓಪನ್ ಮಾಡಲಾಯಿತು. ಆಗ 4 ಕೈ ಬೀಸಿದ್ರು. ಮೊದಲ ಗಗನಯಾತ್ರಿಗಳನ್ನು ಕ್ಯಾಪ್ಸುಲ್ನಿಂದ ಹೊರಗೆ ಕರಲಾಯಿತು. ಹಾಗೆಯೇ ಎಲ್ಲ ಗಗನಯಾತ್ರಿಗಳನ್ನು ಒಬ್ಬೊಬ್ಬರನ್ನಾಗಿ ಶಿಫ್ಟ್ ಮಾಡಲಾಯಿತು. ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಹಾಗೆಯೇ 3ನೇ ಸರದಿಯಲ್ಲಿ ಸುನಿತಾ ವಿಲಿಯಮ್ಸ್ ಇವರು ಹೊರಗೆ ಬಂದರು. ಸುನಿತಾ ವಿಲಿಯಮ್ಸ್ ನಂತರ ಬುಚ್ ವಿಲ್ಮೋರ್ ಅವರನ್ನು ಸಹ ಸ್ವಾಗತ ಮಾಡಲಾಯಿತು. 4 ಗಗನಯಾತ್ರಿಗಳು ಇವರನ್ನು ಸ್ಟ್ರಕ್ಚರ್ ಮೇಲೆ ಕೂರಿಸ್ಕೊಂಡು ಇನ್ನು ಆರೈಕೆ ಕೇಂದ್ರಕ್ಕೆ ಇವರನ್ನು ಕಳುಹಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 8 ದಿನಗಳ ಕಾರ್ಯಾಚರಣೆಗೆ ಹೋಗಿದ್ದಂಥ ಗಗನಯಾತ್ರಿಗಳು 9 ತಿಂಗಳ ವನವಾಸವನ್ನು ಅನುಭವಿಸಿದರು. ಕಳೆದ ಜೂನ್ 5ರಂದು ಬೋಯಿಂಟ್ ಸ್ಟಾರ್ಲಿನರ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ದಂಥ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಪ್ರಾರ್ಥನೆ ಮಾಡಿಕೊಂಡಿದ್ರು, ಅವರಿಗೇನೂ ಆಗಬಾರ್ದು, ಸುರಕ್ಷಿತವಾಗಿ ಬರಬೇಕು ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. 9 ತಿಂಗಳ ಬಾಹ್ಯಾಕಾಶವಾಸ ಅಂತ್ಯ ಆಗಿದೆ. ವಾಪಸ್ ಬಂದಿದ್ದಾರೆ. ಫ್ಲೋರಿಡಾದ ಕಡಲನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಲ್ಯಾಂಡ್ ಆಗಿದೆ ಎನ್ನುವುದಾಗಿ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಒಂಬತ್ತು ತಿಂಗಳ ಬಾಹ್ಯಾಕಾಶವಾಸ ಅಂತ್ಯ ಆಗಿದೆ. ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್ ಆ್ಯಂಡ್ ಬುಚ್ ವಿಲ್ಮೋರ್.
ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಲ್ಯಾಂಡ್ ಆಗಿರುವಂಥದ್ದು. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ವೈದ್ಯಕೀಯ ಆರೈಕೆ ಕೇಂದ್ರಕ್ಕೆ ಗಗನಯಾತ್ರಿಗಳನ್ನು ಈಗ ಶಿಫ್ಟ್ ಮಾಡಿರುವಂಥದ್ದು. 17 ಗಂಟೆಗಳ ಪ್ರಯಾಣ ಇತ್ತು ಅವರು ಮತ್ತೆ ಭೂಮಿಗೆ ವಾಪಸ್ ಬರೋದಕ್ಕೆ. ಕಳೆದ ಜುಲೈ 5ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಹಾಗೆಯೇ 4 ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಅವರು ಲ್ಯಾಂಡ್ ಆಗಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಬರೋಬ್ಬರಿ 286 ದಿನಗಳ ಬಳಿಕ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ಅವರು ವಾಪಸ್ ಆಗಿದ್ದಾರೆ. ಎಂಟು ದಿನಗಳ ಕಾರ್ಯಾಚರಣೆಗಂತೇಳಿ ಈ ಗಗನಯಾತ್ರಿಗಳು ಹೋಗಿದ್ದು. ಆದರೆ 8 ದಿನ ಹೋಗಿ ಅವರು ಬಾಹ್ಯಾಕಾಶದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ 9 ತಿಂಗಳು ಅಲ್ಲೇ ಇರಬೇಕಾಗತ್ತೆ. ಒಂದು ಕಡೆಯಲ್ಲಿ ಸಾಕಷ್ಟು ಜನರಿಗೆ ಏನಾಗಬಹುದು ಮುಂದೆ ಎನ್ನುವುದಾಗಿ ಒಂದಷ್ಟು ಗೊಂದಲಗಳು ಇದ್ವು. ಆ ಎಲ್ಲ ಗೊಂದಲಗಳಿಗೂ ಕೂಡ ಈಗ ತೆರೆ ಬಿದ್ದಿದೆ. ಸುನಿತಾ ವಿಲಿಯಮ್ಸ್ ಆ್ಯಂಡ್ ಟೀಮ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು ಫ್ಲೋರಿಡಾದ ಕಡಲು. ಇನ್ನೊಂದು ಕಡೆಯಲ್ಲಿ ಅವರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಲಾಯಿತು. ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ಳಾಯಿತು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಹಾಗೆಯೇ ನಾನಾಗಲೂ ಕೂಡ ಹೇಳ್ತಾ ಇದ್ದೆ, 8 ದಿನಗಳ ಕಾರ್ಯಾಚರಣೆಗೆ ಹೋಗಿದ್ದಂಥ ಗಗನಯಾನಿಗಳು 9 ತಿಂಗಳ ವನವಾಸವನ್ನು ಅನುಭವಿಸಿದರು. ಕಳೆದ ಜೂನ್ 5ರಂದು ಬೋಯಿಂಟ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ದಂಥ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಗಗನಯಾತ್ರಿಗಳು ಇವತ್ತು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಭೂಮಿಗೆ ಬರುವ ಮುಂಚೆ ಇಲ್ಲಿ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಫ್ಲೋರಿಡಾದ ಕರಾವಳಿ ಸಮುದ್ರದಲ್ಲಿ ಸ್ಪೇಸ್ ಎಕ್ಸ್ ಕ್ಯಾಪ್ಸುಲ್ಗಳನ್ನು ನಿಯೋಜಿಸಲಾಗಿತ್ತು. 2 ಗಗನಯಾತ್ರಿಗಳು ನಾಸಾದ ನಿಕ್ ಹ್ಯಾಗ್ಯೂ ಮತ್ತು ಅಲೆಕ್ಸಾಂಡರ್ ಇವರ ಜೊತೆಯಲ್ಲಿ ಸುಮಾರು 17 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಫ್ಲೋರಿಡಾದ ಕರಾವಳಿವರೆಗೂ ಪ್ರಯಾಣವನ್ನು ನಡೆಸಿದರು. ಪ್ರಯಾಣದ ಸೂಚನೆಯಂತೆ ಬಾಹ್ಯಾಕಾಶ ನೌಕೆ ಡಿಆರ್ಬಿಟ್ ಬರ್ನ್ ಆಗುವ ಮೂಲಕ ಚಾಲನೆಯನ್ನು ಪಡೆಯಿತು. ನಂತರ ತನ್ನ ಎಂಜಿನ್ ಫೈರ್ ಮಾಡಿದ ಬಾಹ್ಯಾಕಾಶ ನೌಕೆ ತನ್ನ ಪಥದತ್ತ ಸವಾರಿಯನ್ನು ಆರಂಭ ಮಾಡಿತು. ಭೂಮಿಗೆ ಹತ್ತಿರ ಬರ್ತಾ ಇದ್ದಂತೆ ಅದರ ವೇಗವನ್ನು ಕೂಡ ಕಡಿಮೆ ಮಾಡಲಾಯಿತು. ಬೆಳಗಿನ ಜಾವ 2 ಗಂಟೆ 41 ನಿಮಿಷ ಲ್ಯಾಂಡ್ ಆಗಿರುವಂಥದ್ದು. 44 ನಿಮಿಷಗಳ ಮುಂಚೆ ಬಾಹ್ಯಾಕಾಶ ನೌಕೆಯ ವೇಗವನ್ನು ತಗ್ಗಿಸಲಾಯಿತು. ಹೀಗೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿತ್ತು, ಎಲ್ಲವನ್ನು ಕೂಡ ಫಾಲೋ ಆಗಿದೆ. ಎಲಾನ್ ಮಸ್ಕ್ ಇವೆಲ್ಲ ದೃಶ್ಯಾವಳಿಗಳನ್ನು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. 2024 ಜೂನ್ 5ರಂದು ಸುನಿತಾ ವಿಲಿಯಮ್ಸ್ ತಮ್ಮ ಗಗನಯಾತ್ರೆಯನ್ನು ಆರಂಭಿಸ್ತಾರೆ. ಬೋಯಿಂಗ್ ಸ್ಟಾರ್ಲೈನರ್ ಈ ಹೆಸರಿನ ಬಾಹ್ಯಾಕಾಶ ನೌಕೆಯಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ತಮ್ಮ ಬಾಹ್ಯಾಕಾಶ ಪ್ರಯಾಣವನ್ನು ಆರಂಭಿಸಿದರು. ಜೂನ್ 6, 2024ರಂದು ಅವರು ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಲೀಕ್ ಆಗಿ ಅಲ್ಲಿ ಸಮಸ್ಯೆ ಕಂಡು ಬರುತ್ತೆ. ಅದೇ ತಿಂಗಳ 12ನೇ ತಾರೀಕಿನಂದು ಸುನಿತಾ ವಾಪಸಾತಿಯನ್ನು ನಾಸಾ ಮುಂದೂಡುತ್ತೆ. ಯಾವತ್ತು ಅಂಥೇಳಿ ಡಿಸೈಡ್ ಆಗಿರೋದಿಲ್ಲ. ಅವರು ಯಾವತ್ತು ವಾಪಸ್ ಬರ್ತಾರೆ ಅಂಥೇಳಿ ನಿರ್ಧಾರ ಆಗಿರೋದಿಲ್ಲ. ಆಗಸ್ಟ್ 7ರಂದು ಸುನಿತಾ ಸ್ನಾಯು ಮತ್ತು ಮೂಳೆ ಸಮಸ್ಯೆಯಿಂದ ಬಳಲ್ತಾ ಇರೋದು ಕಂಡುಬರುತ್ತೆ. ಫೆಬ್ರವರಿ ವೇಳೆಗೆ ಸುನಿತಾ ವಿಲಿಯಮ್ಸ್ ಅವರನ್ನು ವಾಪಸ್ ಕರೆತರುವಂಥ ಯೋಜನೆ ಮಾಡಲಾಗಿತ್ತು. ಆದರೆ ಅದು ಯಶಸ್ವಿ ಆಗೋದಿಲ್ಲ. ಸೆಪ್ಟೆಂಬರ್ 6, 2024ಕ್ಕೆ ಅಂತ ಹೇಳಿದ್ರೆ ಕಳೆದ ವರ್ಷ ಸ್ಟಾರ್ಲೈನರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಖಾಲಿ ಹೊರಟು ಮೆಕ್ಸಿಕೋದಲ್ಲಿ ಲ್ಯಾಂಡ್ ಆಗುತ್ತೆ. ಅದೇ ತಿಂಗಳು 12ನೇ ತಾರೀಕಿನಂದು ಮತ್ತಿಬ್ಬರು ಗಗನಯಾತ್ರಿಗಳ ಜೊತೆ ಸ್ಪೇಸ್ ಎಕ್ಸ್ ಕ್ರ್ಯೂ 9 ಮಿಷನ್ ಉಡಾವಣೆ ಮಾಡಲಾಗುತ್ತೆ. ಸೆಪ್ಟೆಂಬರ್ 29ನೇ ತಾರೀಕು ಬಾಹ್ಯಾಕಾಶ ಕೇಂದ್ರಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ತಲುಪುತ್ತೆ. ಅಕ್ಟೋಬರ್ 31ರಂದು ಬಾಹ್ಯಾಕಾಶದಿಂದ 4 ಮಾರ್ಚ್ನಲ್ಲಿ ಮರಳೋದಾಗಿ ನಾಸಾ ಘೋಷಣೆಯನ್ನು ಮಾಡಿರುತ್ತೆ. ಡಿಸೆಂಬರ್ 8ರಂದು ಸುನಿತಾ ವಿಲಿಯಮ್ಸ್ ವಿದ್ಯಾರ್ಥಿಗಳೊಂದಿಗೆ ಬಾಹ್ಯಾಕಾಶದಿಂದಲೇ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದರು. ಈ ಒಂದು ವಿಶೇಷ ಘಟನೆಗೂ ಕೂಡ ಸಾಕ್ಷಿಯಾಗಿತ್ತು. ಜನವರಿ 30ನೇ ತಾರೀಕು 2025 ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಳ್ಳುತ್ತಾರೆ. 2025 ಮಾರ್ಚ್ 14ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕ್ರೂ 10 ತನ್ನ ಪ್ರಯಾಣವನ್ನು ಆರಂಭಿಸುತ್ತೆ. ಮಾರ್ಚ್ 16ರಂದು ಭಾನುವಾರ ಮಧ್ಯರಾತ್ರಿ ಸುನಿತಾ ವಿಲಿಯಮ್ಸ್ ಅವರು ಇದ್ದಂಥ ಜಾಗವನ್ನು ಅದು ತಲುಪುತ್ತೆ. ಮಾರ್ಚ್ 18ರಂದು ಸುನಿತಾ ವಿಲಿಯಮ್ಸ್ ಸೇರಿ 4ರೊಂದಿಗೆ
ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡುತ್ತೆ 2025 ಮಾರ್ಚ್ 19 ಅಂತ ಹೇಳಿದರೆ ಭಾರತೀಯ ಕಾಲಮಾನದ ಪ್ರಕಾರ 3:27 ಬೆಳಗ್ಗೆ 3:27 ಫ್ಲೋರಿಡಾದ ಕರಾವಳಿಯಲ್ಲಿ ಡ್ರ್ಯಾಗನ್ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ ತಕ್ಷಣ ನಡಿಬೇಕಾದಂಥ ಎಲ್ಲ ಕಾರ್ಯಾಚರಣೆಯನ್ನು ನಾಸಾ 4 ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಆಚೆ ಕರೆದುಕೊಂಡು ಬಂದು ಅವರಿಗೆ ಮುಂದೆ ನೀಡಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಟ್ಟು 9 ತಿಂಗಳ ನಿರಂತರ ವನವಾಸವನ್ನು ಮುಗಿಸ್ಕೊಂಡು ಕೊನೆಗೂ ಸುನೀತಾ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಅವ್ರ ಜೊತೆಗಿದ್ದವರು ಕೂಡ ಭೂಮಿಗೆ ತಲುಪಿದ್ದಾರೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಹಾಗೆಯೇ ನಾಸಾದ ವಿಜ್ಞಾನಿಗಳ ಪರಿಶ್ರಮ ಕೊನೆಗೂ ಫಲ ಕೊಟ್ಟಿದೆ. ಬಾಹ್ಯಾಕಾಶದಲ್ಲಿ ಯಾವ ರೀತಿಯಾಗಿತ್ತು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅವರನ್ನು ವಾಪಸ್ ಕರೆತಂದ ಬಳಿಕ ಅವರಲ್ಲಿದ್ದಂಥ ಖುಷಿಯನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.